ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವ್ರಿಗೆ? ನನಗ್ ನೋವಾಗೋದಿಲ್ವಾ? ಯಾರ ಜೊತೆ ನೀನ್ ಕಟ್ತೀಯ ನೀನು? ನಿನ್ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂ. ನಾವ್ ಯಾವತ್ತಾದ್ರೂ ಭಯಪಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೋಬೇಡಿ, ನಾನು ಇದನ್ನು ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನೋ ಇದ್ ಮಾಡಬೇಡಿ ಅವ್ರು ಏನು ಮಾತಾಡಿದ್ರು. ದೂರ ಎಲ್ಲೋ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಹೊಡೆಸ್ಬಿಡ್ತಾರೆ ನನ್ಗೆ ಅಂತ ಅಲ್ಲ ಇದಕ್ಕೆ ಹೋದ್ರೆ ಅಂತ ಮತ್ತೆ ಎಲ್ಲ ಡ್ರಾಮಾ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅಂತದ್ರಲ್ಲಿ ಚಾಣಾಕ್ಷ ಇದ್ದಾನೆ. ದಯಮಾಡಿ ಕ್ಷಮೆ ಇರಲಿ. ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವ್ರ ಹತ್ರನೂ ಹೋಗಿ ಮಾತನಾಡಿದೆ ನಾನು. ಸ್ವಾಮೀಜಿ ಇಂಥ ಸಂದರ್ಭ ಮಾತಾಡಿದ್ರು ಅಂತ ತಾವೆಲ್ಲ ಕೇಳಿದಿರಿ. ಇಲ್ಲಿ ಚೆಲುವರಾಜು ಅಂತ ಬಂದು ನಿಂತಿದ್ದಾರೆ, ಕೂತಿದ್ದಾರೆ ಕಾಂಟ್ರಾಕ್ಟ್ರು. ಚೆಲುವರಾಜು ನಮ್ಮ ಸಮಾಜದವನು, ನಮ್ಮ ತಾಲೂಕವನು, ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೇರಿದವನು. ಅವ್ನು ಕಸ ಬಿಡ್ಸಕ್ ಕೆಲಸ ಮಾಡ್ತಾ ಇದ್ದಾನೆ. ಅವನ ಹೆಂಡತಿ ಮಕ್ಕಳನ್ನ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಮಂಚಕ್ಕೆ ಕರೆದಂತವನು ಆಡಿಯೋ ರೆಕಾರ್ಡು ಪ್ರೂವ್ ಆಗಿದೆ. ಇವೆಲ್ಲ ಮಾಡಿ ನಾಟಕ ಮಾಡ್ಬಿಟ್ಟು ಬರೋಕ್ ಮುಂಚೆನೆ, ಸಮಾರಂಭಕ್ಕೆ ಬರೋಕ್ ಮುಂಚೆನೆ ಈ ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಸಮಾಜದ ಬಗ್ಗೆ ಎಷ್ಟು ಸದಭಿಪ್ರಾಯ ಇದೆ ಅಂತ ಶಾಸಕನಿಗೆ ನಮ್ಮ ಕ್ಷೇತ್ರದ ನಮ್ಮ ಸಮಾಜದ ಜನರಿಗೆ ಗೊತ್ತಿದೆ. ನನ್ನ ನೋವಿನಿಂದ ಮಾತಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಸಮಾರಂಭದಲ್ಲಿ ನಾನು ಇಂಥ ಕೆಟ್ಟ ಗುಣಗಳ ಬಗ್ಗೆ ಮಾತಾಡ್ಬೇಕನ್ನೋ ಅನಿವಾರ್ಯ ಪರಿಸ್ಥಿತಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ದಾಸಿ ಆಗ್ತದೆ. ನಾನು ಮಾತನಾಡ್ಬಿಟ್ಟು ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಹೌದು, ಮೇಡಮ್ನವ್ರು ಮಾತನಾಡ್ತಾ ಕೃಷಿಕ್ ಸಮಾಜ ಅಂತ ಹೇಳೋರು ಅಧಿಕಾರಿಗಳು ಜಾತಿ ಬಗ್ಗೆ ಮಾತನಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಇತಿಮಿತಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಒಕ್ಕಲಿಗ ಸಮಾಜ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಒಂದು ಕೊಡುಗೈ ದಾನಿಯಾಗಿ ಬೇರೆ ಜನಾಂಗದ, ಬೇರೆ ಸಮಾಜದ ಎಲ್ಲರನ್ನ ಒಳಗೊಂಡು ರಾಜಕಾರಣ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಅವೆಲ್ಲವನ್ನು ನಿಸ್ವಾರ್ಥದಿಂದ ಮಾಡ್ತಾ ಇರ್ತಕ್ಕಂಥ ಸಮಾಜ ಒಕ್ಕಲಿಗ ಸಮಾಜ. ಇವತ್ತು ನಮ್ಮ ಸಮಾಜದಲ್ಲೂ ಬಹಳಷ್ಟು ಹುಡುಕುಗಳು ಇದಾವೆ. ಅವೆಲ್ಲ ಸರಿ ಹೋಗ್ತಾ ಇದೆ. ನಮ್ಮ ಸಮಾಜ ಇನ್ನು ಕೇವಲ ಬರೀ ತೋರ್ಪಡಿಕೆಗೆ, ನಾವು ಗೌಡಕ್ಕೆ ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದೆ. ನೇಗಿಲ ಯೋಗಿ ಸೇವಾ ಟ್ರಸ್ಟ್ ಅದರ ಮುಖೇನ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೆಲಸವನ್ನು ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಜೊತೆಗೆ ಸಂದರ್ಭ ಬಂದಾಗ ನಮ್ಮ ಜಾತಿ ಒಕ್ಕಲಿಗ ಜನಾಂಗ ನಾವೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಪ್ರೇರಣೆಯನ್ನು ತಾವು ನೀಡಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾವುದೋ ಆಕರ್ಷಣೆಗಳಿಗಾಗಿ ಅನ್ಯರನ್ನು ಬೆಂಬಲಿಸಿ ಅವರ ದಾಸರಾಗಿ, ಅವರ ಅಡಿಯಾಳಾಗಿ ಕೆಲಸ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಒಕ್ಕಲಿಗನಾಗ ನನಗೂ ನಮ್ಮ ಸಮಾಜಕ್ಕೂ ಶ್ರೇಯಸ್ ತರತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾರು ಬೇಡ ಅಂತಿದ್ದು ನೀವು ಸಮಾರಂಭಕ್ಕೆ ಬರೋದ್ನ? ಯಾರಾದ್ರೂ ಬೇಡ ಅಂತ ಹೇಳಿದ್ರ? ಉದ್ದೇಶಪೂರ್ವಕವಾಗಿ ಕಪೋಲ ಕಲ್ಪಿತ ನಾಟಕಗಳನ್ನ ಸೃಷ್ಟಿ ಮಾಡಿ ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವ್ರಿಗೆ? ನನಗ್ ನೋವಾಗೋದಿಲ್ವಾ? ಯಾರ್ಯಾರ ಜೊತೆ ನೀನ್ ಕಟ್ತೀಯ ನೀನು? ನಿನ್ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂ. ನಾವ್ ಯಾವತ್ತಾದ್ರೂ ಭಯಪಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೋಬೇಡಿ, ನಾನು ಇದೆಲ್ಲ ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನೋ ಇದ್ ಮಾಡಬೇಡಿ ಅಂತ ಅವ್ರು ಏನು ಮಾತಾಡಿದ್ರು. ದೂರ ಎಲ್ಲೋ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಹೊಡೆಸ್ಬಿಡ್ತಾರೆ ನನ್ಗೆ ಅಂತ ಅಲ್ಲ ಇದಕ್ಕೆ ಹೋದ್ರೆ ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವ್ರಿಗೆ? ನನಗ್ ನೋವಾಗೋದಿಲ್ವಾ? ಯಾರ ಜೊತೆ ನೀನ್ ಕಟ್ತೀಯ ನೀನು? ನಿನ್ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂ. ನಾವ್ ಯಾವತ್ತಾದ್ರೂ ಭಯಪಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೋಬೇಡಿ, ನಾನು ಇದನ್ನು ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನೋ ಇದ್ ಮಾಡಬೇಡಿ ಅಂತ ಅವ್ರು ಏನು ಮಾತಾಡಿದ್ರು. ದೂರ ಎಲ್ಲೋ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಹೊಡೆಸ್ಬಿಡ್ತಾರೆ ನನ್ಗೆ ಅಂತ ಅಲ್ಲ ಇದಕ್ಕೆ ಹೋದ್ರೆ ಅಂತ ಮತ್ತೆ ಎಲ್ಲ ಡ್ರಾಮಾ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅಂತದ್ರಲ್ಲಿ ಚಾಣಾಕ್ಷ ಇದ್ದಾನೆ. ದಯಮಾಡಿ ಕ್ಷಮೆ ಇರಲಿ. ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವ್ರ ಹತ್ರನೂ ಹೋಗಿ ಮಾತನಾಡಿದೆ ನಾನು. ಸ್ವಾಮೀಜಿ ಇಂಥ ಸಂದರ್ಭ ಮಾತಾಡಿದ್ರು ಅಂತ ತಾವೆಲ್ಲ ಕೇಳಿದಿರಿ. ಇಲ್ಲಿ ಚೆಲುವರಾಜು ಅಂತ ಬಂದು ನಿಂತಿದ್ದಾರೆ, ಕೂತಿದ್ದಾರೆ ಕಾಂಟ್ರಾಕ್ಟ್ರು.
ಚೆಲುವರಾಜು ನಮ್ಮ ಸಮಾಜದವನು, ನಮ್ಮ ತಾಲೂಕವನು, ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೇರಿದವನು. ಅವ್ನು ಕಸ ಬಿಡಿಸೋ ಕೆಲಸ ಮಾಡ್ತಾ ಇದ್ದಾನೆ. ಅವನ ಎಂಟಿ ಮಕ್ಕಳನ್ನ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಮಂಚಿಗೆ ಕರೆದಂತವನು ಆಡಿಯೋ ರೆಕಾರ್ಡು ಪ್ರೂವ್ ಆಗಿದೆ. ಇವೆಲ್ಲ ಮಾಡಿ ನಾಟಕ ಮಾಡ್ಬಿಟ್ಟು ಬರೋಕ್ ಮುಂಚೆನೆ, ಸಮಾರಂಭಕ್ಕೆ ಬರೋಕ್ ಮುಂಚೆನೆ ಈ ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಸಮಾಜದ ಬಗ್ಗೆ ಎಷ್ಟು ಸದಭಿಪ್ರಾಯ ಇದೆ ಅಂತ ಶಾಸಕನಿಗೆ ನಮ್ಮ ಕ್ಷೇತ್ರದ ನಮ್ಮ ಸಮಾಜದ ಜನರಿಗೆ ಗೊತ್ತಿದೆ. ನನ್ನ ನೋವಿನಿಂದ ಮಾತಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಸಮಾರಂಭದಲ್ಲಿ ನಾನು ಇಂಥ ಕೆಟ್ಟ ಗುಣಗಳ ಬಗ್ಗೆ ಮಾತಾಡ್ಬೇಕನ್ನೋ ಅನಿವಾರ್ಯ ಪರಿಸ್ಥಿತಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ದಾಸಿ ಆಗ್ತದೆ. ನಾನು ಮಾತನಾಡ್ಬಿಟ್ಟು ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಹೌದು, ಮೇಡಮ್ನವ್ರು ಮಾತನಾಡ್ತಾ ಕೃಷಿಕ್ ಸಮಾಜ ಅಂತ ಹೇಳೋರು ಅಧಿಕಾರಿಗಳು ಜಾತಿ ಬಗ್ಗೆ ಮಾತನಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಇತಿಮಿತಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಒಕ್ಕಲಿಗ ಸಮಾಜ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಒಂದು ಕೊಡುಗೈ ದಾನಿಯಾಗಿ ಬೇರೆ ಜನಾಂಗದ, ಬೇರೆ ಸಮಾಜದ ಎಲ್ಲರನ್ನ ಒಳಗೊಂಡು ರಾಜಕಾರಣ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಅವೆಲ್ಲವನ್ನು ನಿಸ್ವಾರ್ಥದಿಂದ ಮಾಡ್ತಾ ಇರ್ತಕ್ಕಂಥ ಸಮಾಜ ಒಕ್ಕಲಿಗ ಸಮಾಜ. ಇವತ್ತು ನಮ್ಮ ಸಮಾಜದಲ್ಲೂ ಬಹಳಷ್ಟು ಉಳುಕುಗಳು ಇದಾವೆ. ಅವೆಲ್ಲ ಸರಿ ಹೋಗ್ತಾ ಇದೆ. ನಮ್ಮ ಸಮಾಜ ಇನ್ನು ಕೇವಲ ಬರೀ ತೋರ್ಪಡಿಕೆಗೆ, ನಾವು ಗೌಡಕ್ಕೆ ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದೆ. ನೇಗಿಲ ಯೋಗಿ ಸೇವಾ ಟ್ರಸ್ಟ್ ಅದರ ಮುಖೇನ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಜೊತೆಗೆ ಸಂದರ್ಭ ಬಂದಾಗ ನಮ್ಮ ಜಾತಿ ಒಕ್ಕಲಿಗ ಜನಾಂಗ ನಾವೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಪ್ರೇರಣೆಯನ್ನು ತಾವು ನೀಡಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾವುದೇ ಆಕರ್ಷಣೆಗೆ ಒಳಗಾಗಿ ಅನ್ಯರನ್ನು ಬೆಂಬಲಿಸಿ ಅವರ ದಾಸರಾಗಿ, ಅವರ ಅಡಿಯಾಳಾಗಿ ಕೆಲಸ ಮಾಡತಕ್ಕಂಥದ್ದು ವೈಯಕ್ತಿಕವಾಗಿ ಒಕ್ಕಲಿಗನಾಗ ನನಗೂ ನಮ್ಮ ಸಮಾಜಕ್ಕೂ ಶ್ರೇಯಸ್ ತರತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾರು ಬೇಡ ಅಂದಿದ್ದು ನೀವು ಸಮಾರಂಭಕ್ಕೆ ಬರೋದ್ನ? ಯಾರಾದ್ರೂ ಬೇಡ ಅಂತ ಹೇಳಿದ್ರ? ಉದ್ದೇಶಪೂರ್ವಕವಾಗಿ ಕಪೋಲ ಕಲ್ಪಿತ ನಾಟಕಗಳನ್ನ ಸೃಷ್ಟಿ ಮಾಡಿ ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವರಿಗೆ? ನನಗೆ ನೋವಾಗೋದಿಲ್ವಾ? ಯಾರ್ಯಾರ ಜೊತೆ ನೀನ್ ಕಟ್ತೀಯ? ನೀನು ನಿನ್ನ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂನು. ನಾವ್ ಯಾವತ್ತಾದ್ರೂ ಬಾಯ್ಬಿಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೊಬೇಡಿ. ನಾನು ಇದೆಲ್ಲ ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನು ಇದ್ ಮಾಡಬೇಡಿ ಅಂತ ಅವ್ರು ಏನು ಮಾತಾಡಿದ್ರು. ದೂರ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಒಡಿಸ್ಬಿಡ್ತಾರೆ ನನ್ಗೆ ಅಂತ ಅಲ್ಲ ಇದಕ್ಕೋದ್ರೆ